ನಮಸ್ಕಾರ. ಇವತ್ತೊಂದು ವಿಷಯ ಏನಂದ್ರ, LED ಲೈಟು ಇಲ್ದೇನ ಪವರ್ ಬರ್ಬೇಕು ಮಾಮೂಲಿ ಗಾಡಿಗೇನ ಅಂತ ಹೇಳಿದ್ರು ಕಸ್ಟಮರು. ಅದಕ್ಕೂ ಒಂದು ರೆಡಿ ಮಾಡ್ತೀವಿ ನಾವು. ಏನ್ ರೆಡಿ ಮಾಡ್ತೀವಿ ಅಂದ್ರ, ಇದೊಂದು ಕಾಯಲು, ಇದು ಬಜಾಜ್ ಕಂಪ್ನಿದು ಬರೋದು. ಇದು ಕಾಯಲು ಲೈಟಿಂಗ್ ಕಾಯಲ್. ಇದು ಬಂದು ವೆರಾಕ್ ಕಂಪ್ನಿದು. 250 ರೂಪಾಯಿ ಇರೋದು ಪ್ರೈಸು. ಒರಿಜಿನಲ್ ಇಲ್ಲ ನಮ್ ಗುಂಡ್ಲುಪೇಟೆಯಲ್ಲಿ ಬಜಾಜ್ ಕಂಪ್ನಿದು. ಅದೆಷ್ಟೈತ ಪ್ರೈಸ್ ಗೊತ್ತಿಲ್ಲ. ಮಾಮೂಲಿ ವೆರಾಕ್ ಹಾಕ್ತಾ ಇದೀನಿ. ಇದ್ರಲ್ಲಿ ಉಪಯೋಗ ಏನಂದ್ರ, ಇದೊಂದು ಕಾಯಲು ಲೈಟಿಂಗ್ ಕಾಯಲ್. ಇದು ಬಜಾಜ್ ಕಂಪ್ನಿಗೆ ಮಾತ್ರ ಬರೋದು. ಡಿಸ್ಕವರ್ಗೆ, ಪಲ್ಸರ್ಗೆಲ್ಲ ಬರುತ್ತೆ. ಇದ್ರಲ್ಲಿ ಏನ್ ಮಾಡ್ಬೇಕಂದ್ರ, ಒಂದ್ ಸಾಕೆಟ್ ನ ಎಕ್ಸ್ಟ್ರಾ ಆಗ್ಬೇಕು. ಇದ್ರಲ್ಲಿ ಗ್ರೌಂಡಿಂಗು ಮೇನು 2 ವೈರ್ ಬರುತ್ತೆ. ಇದ್ರಲ್ಲಿ ಮೇನು 2 ವೈರ್ ಬರುತ್ತೆ. ಒಂದ್ AC, ಒಂದ್ DC. ಇದೇನ್ ಮಾಡ್ಬೇಕಂದ್ರೆ, ಇದ್ರ ಸಾಕೆಟ್ಗಳು ಸಿಕ್ಕಲ್ಲ ಸದ್ಯಕ್ಕೆ. ಸುಚ್ಚು ಗಿಚ್ಚು ತೆಗಿಬೇಕು. ಅದರಿಂದ ಏನ್ ಮಾಡ್ತೀನಿ ಅಂದ್ರ, ಈ ಸಾಕೆಟ್ ನ ತೆಗ್ದಾಕ್ಬಿಡ್ತೀವಿ. ತೆಗ್ದಾಕ್ಬಿಟ್ಟು ಬ್ಲಾಕು ಯೆಲ್ಲೋ ವೈರ್ ಬಂದು ಗ್ರೌಂಡಿಂಗ್. ಇದು ಗ್ರೀನ್ ವೈರ್ ಗ್ರೌಂಡಿಂಗ್ ಹೋಗ್ಬಿಡ್ಬೇಕು. ಬ್ಲೂ ವೈಟ್ ಇದು ಮೇನ್ ವೈರ್. ಇದು ಗಾಡಿಯಿಂದ ಕರೆಂಟ್ ಬರುತ್ತಲ್ಲ, ಕಾಯಲಿಂದ ಸ್ಟಾರ್ಟ್ ಆದ್ರೆ ಅದಕ್ಕೆ ಕಲೆಕ್ಷನ್ ಕೊಡ್ಬೇಕಿದು. ಈಗ ಇದ್ರದ್ದು ಕಲೆಕ್ಷನ್ ಆಯ್ತು. ಈಗ AC DC ರೆಡ್ ಬ್ಲಾಕ್ ಇದು ಮೇನ್ ವೈರು, ಬ್ಯಾಟ್ರಿಯಿಂದ ಕಲೆಕ್ಷನ್ ಬರೋದು. ಇದು ಕೀ ಸ್ವಿಚ್ ಆನ್ ಅಂಡ್ ಆಫ್ ಗೆ ಕೊಡ್ಕೋಬೇಕು. ಇದು ಬಂದು ಯೆಲ್ಲೋ. ಇದು ಸ್ವಿಚ್ ಹೋಗೋದು. ಇದು ಈ ಬ್ಲೂ ವೈರ್ ಬಂದು ಈ ನಮ್ಮ ಹೆಡ್ಲೈಟ್ ಸ್ವಿಚ್ ಹೋಯ್ತ. ಆ ಸ್ವಿಚ್ಲಿ ಇದು ಎಲ್ಲ ವೈರ್ ಬಂದು ಬ್ಲೂ ವೈರ್ಗೆ ಕೊಡ್ಬೇಕು. ಇದು ಕಲೆಕ್ಷನ್ ಕಾಯಲ್ಲಿ ಬ್ಲೂ ವೈರ್ ಇರೋದು. ಇದು ಸಿಂಪಲ್ ಈಸಿ ವೈರಿಂಗ್ ಮಾಡಕ್ಕೆ, ಜಾಸ್ತಿ ಕನ್ಫ್ಯೂಸ್ ಮಾಡಂಗಿಲ್ಲ. ಇದೇನು ಉದ್ದೇಶ ಅಂದ್ರ, ಈ ಬಲ್ಬ್ಗೆ ಪವರ್ ಬರೋಕ್ಕೋಸ್ಕರ ಮಾಡಿರೋದು. ಇದು ನಮ್ ಕಸ್ಟಮರ್ ಕೇಳಿದ್ರು LED ಹಾಕಿದ್ರೆ ಬರುತ್ತೆ, ಮಾಮೂಲಿಗೂ ಬರ್ಬೇಕು, ಮಾಮೂಲಿ ಪವರ್ ಆ ತರ ಮಾಡ್ಬೇಕು ನೀವು ಅಂತ. ಅದಕ್ಕೂ ಒಂದು ಆಯ್ತು ಅಂತ ಹೇಳ್ಬಿಟ್ಟು ನಾವು ಬಜಾಜ್ ಕಂಪ್ನಿದು ಮೊದ್ಲು ಕಂಡೆನ್ಸರ್ ಹಾಕಿದ್ವಿ. ಇವಾಗ ಬಜಾಜ್ ಕಂಪ್ನಿದು ಕಾಯಲ್ಲಿ ಆಲ್ಟರ್ ಮಾಡಿದೀನಿ. ಇದು ಎರಡನೇದು ಆಲ್ಟರ್ ಮಾಡಿರೋದು ವಿಡಿಯೋ ನಾವು. ಇದು AC DC ಎರಡೂ ಬರೋದು. ಆಗ ಕಸ್ಟಮರ್ ಏನ್ ಮಾಡಿದ್ರು, ಆಯ್ತು ಪವರ್ ಬಂತು, ಖುಷಿ ಆಯ್ತು ನನ್ಗೆ, LED ಬೇಕು, ನನ್ಗೆ LED ಹಾಕೊಂಡ್ರು. LED ಹಾಕ್ತಾ ಇದೀವಿ ಈಗ. LED ಇದು ವಿತೌಟ್ ಗ್ಯಾರಂಟಿ 600 ರೂಪಾಯಿ ಇದ್ರದ್ದು ರೈಟು. 150 ರೂಪಾಯಿ ಹೆಚ್ಚು ಕಮ್ಮಿ ಹಾಕ್ಕೊಡ್ತಾರೆ. ಇದು ಮಾಮೂಲಿ ಪವರ್ ಬರುತ್ತೆ ಇದ್ರಲ್ಲಿ. ಈಗ AC DC ಅಂದ್ರೆ ಈಗ ನಾವು ಕಲೆಕ್ಷನ್ ಕೊಟ್ಟದ್ರಿಂದ ಏನೈತೆ ಅಂದ್ರ, ಬ್ಯಾಟ್ರಿ ಲೈಫ್ ಬರುತ್ತೆ. ನೀವು ಎಷ್ಟೇ ಬೆಳಗಾನ ಆನ್ ಮಾಡ್ಕೋಬಹುದು, ನೈಟ್ ಓಡಿಸ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಕೋಬಹುದು. ಇದ್ರಲ್ಲಿ ಗಾಡಿ ಈ ಕಲೆಕ್ಷನ್ ಕೊಟ್ಟಿರೋದು ಹೆಂಗಂದ್ರೆ, ಗಾಡಿ ಸ್ಟಾರ್ಟ್ ಆದ್ರೆ ಮಾತ್ರ ಬರೋದು. ಆಫ್ ಆದ್ರೆ ಗಾಡಿ ಯಾವ್ದೇ ಕಾರಣಕ್ಕೂ ಬರಲ್ಲ. ಈಗ ಆಫ್ ಮಾಡಿದೀನಿ, ಈಗ ಆನ್ ಮಾಡಿದೀನಿ, ಬರಲ್ಲ. ಸ್ವಿಚ್ ಆಫ್ ಆನ್ ಬರಲ್ಲ. ಗಾಡಿ ಸ್ಟಾರ್ಟ್ ಆದ್ರೆ ಮಾತ್ರ ಬರೋದು. ಇದು ಕಮೆಂಟ್ಲಿ ಹೇಳಿ, ಇದು AC DC ಸರಿನಾ ಇಲ್ಲ ಡೈರೆಕ್ಟ್ ಬ್ಯಾಟ್ರಿ ಕೊಡೋದು ಸರಿನಾ? ಕಮೆಂಟ್ ಮಾಡಿ ಹೇಳಿ.